ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್. ಹರಹರೆಯಲ್ಲಿ ಇಂಗ್ಲೆಂಡ್ ವಿರುದ್ಧ 6ನೆಯ ಬಾರಿಗೆ ದಾಖಲೆಯ ವರ್ಲ್ಡ್ ಕಪ್ ವಿನ್ ಆದಂತಹ ನಮ್ಮ ಭಾರತೀಯ ಅಂಡರ್ 19 ತಂಡಕ್ಕೆ ಇದೀಗ ಭಾರಿ ಮೊತ್ತದ ಬಹುಮಾನವನ್ನು BCCI ಘೋಷಿಸಿದೆ. ಅಂಡರ್ 19 ನಲ್ಲಿ ಅಂಥದ್ದೇನು ಬಹುಮಾನ ಇರಲ್ಲ, ಯಾಕಂತ ಹೇಳಿದ್ರೆ ಇದು ಒಂದು ಸ್ಟೇಜ್ ಅಷ್ಟೇ ಆಗಿರ್ತದೆ. ತಮ್ಮ ಪ್ರತಿಭೆಯನ್ನು ಹೊರ ಜಗತ್ತಿಗೆ ತೋರಿಸಲಿಕ್ಕೆ ಇದು ಒಂದು ಸ್ಟೇಜ್ ಅಷ್ಟೇ ಆಗಿರ್ತದೆ. ಇಲ್ಲಿ ಕೇವಲ ಟ್ರೋಫಿ ಹಾಗೂ ವಿನ್ ಆದಂತಹ ತಂಡಗಳಿಗೆ ಕೇವಲ ಪದಕ ಮಾತ್ರ ಸಿಗ್ತದೆ. ಅದೇ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಬಹುಮಾನ ಅಥವಾ ಪ್ರೈಸ್ ಮನಿ ಕೂಡ ಇರುವುದಿಲ್ಲ. ಇಲ್ಲಿ ಅಂಡರ್ 19 ಒಳಗಿನ ಆಟಗಾರರಿಗೆ ತಮ್ಮ ಕೌಶಲ್ಯವನ್ನು ತೋರಿಸುವ ಒಂದು ಮಹತ್ವದ ಸ್ಟೇಜ್ ಈ ಅಂಡರ್ 19 ವರ್ಲ್ಡ್ ಕಪ್ ಆಗಿರ್ತದೆ. ನಿಮ್ಗೆ ಗೊತ್ತಿರ್ಬೋದು, ಭಾರತ ವಿನ್ ಆಗಲಿಕ್ಕೆ ವೈಭವ್ ಸೂರ್ಯವಂಶಿ ಅವರ ಕೊಡುಗೆ ಮಹತ್ವದಾಗಿತ್ತು. ಅವರ ಬ್ಯಾಟಿಂಗ್ ನ ನೆರವಿನಿಂದಾಗಿ ಭಾರತ ಒಂದು ಉತ್ತಮ ಸ್ಕೋರ್ ಕಲೆ ಹಾಕುವಲ್ಲಿ ಯಶಸ್ವಿಯಾಯಿತು. ತದನಂತರ ಅದೇ ರೀತಿ ಉತ್ತಮ ಬೌಲಿಂಗ್ ಮಾಡಿದಂತಹ ನಮ್ಮ ಭಾರತೀಯ ತಂಡದ ಬೌಲರ್ಗಳು ಇಂಗ್ಲೆಂಡ್ ಅನ್ನು 100 ರನ್ಗಳ ಅಂತರದಲ್ಲಿ ಸೋಲಿಸುವಲ್ಲಿ ಯಶಸ್ವಿಯಾದರು. ಈ ಒಂದು ಹಿಸ್ಟರಿ ಕ್ರಿಯೇಟ್ ಮಾಡಿದಂತಹ ಭಾರತ ತಂಡಕ್ಕೆ BCCI ಭರ್ಜರಿ ಬಹುಮಾನ ಘೋಷಿಸಿದೆ. ನಿಮ್ಗೆ ಗೊತ್ತಿರಬಹುದು, BCCI ಎಲ್ಲ ಬೋರ್ಡ್ಗಳಿಗಿಂತ ಶ್ರೀಮಂತ ಬೋರ್ಡ್ ಆಗಿದೆ. ಇದರಲ್ಲಿ ಹಣದ ವಿಷಯಕ್ಕೆ ಬರೋದಾದ್ರೆ BCCIಗೆ ಸರಿಸಾಟಿಯಾದಂತಹ ಬೋರ್ಡ್ಗಳು ಯಾವುದೇ ಇಲ್ಲ. BCCI ಘೋಷಿಸಿದ ಮೊತ್ತ 7.5 ಕೋಟಿ ಆಗುತ್ತದೆ. ಅದು ಪೂರ್ತಿ ತಂಡಗಳಿಗೆ, ಅದು ಇಡೀ ತಂಡಕ್ಕೆ ಘೋಷಿಸಿದ ಅಮೌಂಟ್ ಆಗಿರ್ತದೆ. ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ 15 ಸದಸ್ಯರ ತಂಡ ಹಾಗೂ ಕೋಚಿಂಗ್ ಸ್ಟಾಫ್ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಸೇರಿ ಈ ಒಂದು 7.5 ಕೋಟಿಯನ್ನು BCCI ಘೋಷಣೆ ಮಾಡಿದೆ. ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ಇದು ಸ್ವಲ್ಪ ಕಡಿಮೆ ಮಟ್ಟದ್ದೇ ಆಗಿರ್ತದೆ. ಆದ್ರೂ ಪರವಾಗಿಲ್ಲ, ಇದು ಅಂಡರ್ 19 ಆಟಗಾರರಿಗೆ ಸ್ವಲ್ಪ ಉಪಯುಕ್ತವಂತೂ ಖಂಡಿತ ಆಗ್ತದೆ. ಯಾಕಂತ ಹೇಳಿದ್ರೆ ಅಂಡರ್ 19 ಕಾಲ ಮೊದಲಿಗೆ ಹೋಲಿಸಿದ್ರೆ ಇವಾಗ ತುಂಬಾನೇ ಚೇಂಜ್ ಇದೆ. ಅದರಲ್ಲೂ ಈ ಒಂದು ಮೊತ್ತ ಸಿಕ್ಕಿದ್ರೆ ಅಂಡರ್ 19 ಪ್ಲೇಯರ್ಗೆ ತುಂಬಾನೇ ಉಪಕಾರಿ ಆಗ್ತದೆ. ಹಣ ಎಷ್ಟೇ ಆಗ್ಲಿ ಏನೇ ಆಗ್ಲಿ, ಟೀಮ್ ಇಂಡಿಯಾ ಅಂಡರ್ 19 ವರ್ಲ್ಡ್ ಕಪ್ ವಿನ್ ಆಗಿದೆ. ಈ ಬಾರಿಯ ಅಂಡರ್ 19 ವಿಶ್ವಕಪ್ ನಮ್ಮ ತಂಡ ವಿನ್ ಆಗಿದೆ. ಸೊ ಮುಂದೆನೂ ಕೂಡ ವಿನ್ ಆಗಲಿ, ಅದಕ್ಕೆ ಬೇಕಾದಂತಹ ಸೌಲಭ್ಯ ನಮ್ಮ BCCI ಕಡೆಯಿಂದ ಖಂಡಿತವಾಗಿಯೂ ಸಿಗ್ತದೆ ಅಂತ ಹೇಳ್ತಾ, ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.